ಮನೆಗಳಲ್ಲಿ ಕೂಡಿ ಬೇರೆಯವರ ಬಗ್ಗೆ ಆಡುವುದನ್ನ ನಿಲ್ಲಿಸಿ, ದೇವರ ಕೋಪ, ದೇವರ ಶಾಪ ನಿಮ್ಮ ಮೇಲೆ ಬರ್ಲಿಕ್ಕೆ ಹೋಗ್ತಾ ಇದೆ. ಅದು ಬಹಳ ಡೇಂಜರ್ ಆಗಿರುವಂಥದ್ದು. ದೇವರ ಸೇವಕರು ಹೇಗಿದ್ದಾರೋ ಅವ್ರು ಇರ್ಲಿ, ಅವರ ಬಗ್ಗೆ ನೀನು ಸರಿಯಾಗಿನೂ ಹೇಳಲಿಕ್ಕೆ ಹೋಗ್ಬೇಡ, ತಪ್ಪಾಗಿನೂ ಹೇಳಲಿಕ್ಕೆ ಹೋಗ್ಬೇಡ. ಯಾಕಂದ್ರೆ ಅದರಿಂದ ಬರುವಂತ ದೇವರ ಕೋಪದ ಹಾನಿ, ನಮ್ಮ ಜೀವಿತದಲ್ಲಿ ಆಗುವಂತ ಹಾನಿಗಳನ್ನ ತರಲಿಕ್ಕೆ ಹೋಗುವಾಗ ಅದನ್ನು ತಡೆದುಕೊಳ್ಳಿಕ್ಕೆ ಆಗಲ್ಲ. ನಮಗೆ ಯಾಕೆ ಈ ರೀತಿ ಹಾನಿ ಆಗ್ತದೆ ಅನ್ನೋದು ತಿಳಿದು ಬರಲ್ಲ. ಸುಮ್ಮನಿದ್ದು ಬಿಡುದು ಒಳ್ಳೇದು. ನಿನಗೆ ಆ ಪ್ರವಾದಿ ಮೆಚ್ಚಿಗೆ ಆಗ್ತಾ ಇಲ್ವೋ, ಸುಮ್ಮನಿದ್ದು ಬಿಡು, ಏನು ಅನ್ಲಿಕ್ಕೆ ಹೋಗ್ಬೇಡ. ಯಾಕಂತಂದ್ರೆ ಯಾರಿಗೆ ಗೊತ್ತು ದೇವರ ದೃಷ್ಟಿಯಲ್ಲಿ ಅವನು ಏನಾಗಿದ್ದಾನೋ ನಮಗೆ ಗೊತ್ತಿಲ್ಲ. ಒಂದು ವೇಳೆ ಅವನು ಸರಿಯಾಗಿದ್ರೆ ದೇವರ ಕೋಪ ನಮ್ಮ ಮೇಲೆ ಬರ್ತದೆ. ಈ ದೇವರ ಸೇವಕರು ಸುಂದರವಾಗಿ ಹೇಳಿದಂತ ಒಂದು ಮಾತೇನಂತಂದ್ರೆ ಏನ್ ಗೊತ್ತಾ, ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಡಸ್ಟ್ ಬಿನ್ ಇರ್ತದಂತೆ. ನಿಜ, ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಡಸ್ಟ್ ಬಿನ್ ಇದೆ. ಅದು ಎಂಥ ಡಸ್ಟ್ ಬಿನ್? ನನ್ನ ಜೀವಿತದಲ್ಲೂ ಒಂದು ಡಸ್ಟ್ ಬಿನ್ ಇದೆ. ಎಲ್ಲ ಸೇವಕರು, ಎಲ್ಲ ವಿಶ್ವಾಸಿಗಳು, ಎಲ್ಲ ಜನರ ಜೀವಿತದಲ್ಲಿ ಒಂದು ಡಸ್ಟ್ ಬಿನ್ ಇದೆ. ನಾವು ಯೇಸು ಸ್ವಾಮಿ ಕಡೆ ಬರುವಾಗ, ಬಂದ ನಂತರ, ಬಂದಕ್ಕಿಂತ ಮುಂಚೆ ಈ ದಿನದವರೆಗೆ ಮಾಡಿದಂತ ಎಲ್ಲ ಕೆಟ್ಟ ಸಂಗತಿಗಳನ್ನ ಡಸ್ಟ್ ಬಿನ್ ಅಲ್ಲಿ ಹಾಕಿದೀವಿ. ನಾವು ಪಶ್ಚಾತ್ತಾಪ ಪಟ್ಟಾಗ ದೇವರು ನಮಗೆ ಕ್ಷಮಿಸಿದಾನೆ. ನಮ್ಮ ಎಲ್ಲ ತಪ್ಪಾದ ಸಂಗತಿಗಳನ್ನು ಆ ಡಸ್ಟ್ ಬಿನ್ ದಲ್ಲಿದೆ. ಆಮೇಲೆ ಆದ್ರೆ ದೇವರು ಈಗಿನ ನಮ್ಮ ಜೀವಿತದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಆದ್ರೆ ಜನರು ಡಸ್ಟ್ ಬಿನ್ ಬಗ್ಗೆ ಮಾತಾಡ್ತಾರೆ. ನಾವು ಬೇರೆಯವರ ಡಸ್ಟ್ ಬಿನ್ ಬಗ್ಗೆ ಮಾತಾಡೋದಾಗಿದ್ರೆ ಇವತ್ತು ನಾವೇ ನಿರ್ಧರಿಸಿಕೊಳ್ಳೋಣ ನಾವು ಏನಾಗಿದ್ದೀವಿ. ಬೇರೆಯವ್ರ ವಿಷಯಗಳನ್ನು ಮಾತಾಡುವಾಗ ಕೊಟ್ಟು ಚೀಪೋ ರೀತಿಯಲ್ಲಿ ರುಚಿಯಾದಂತ ಊಟದ ಹಾಗೆ ಕೆಲವೊಬ್ರು ಮಾತಾಡ್ತಾರೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಡಸ್ಟ್ ಬಿನ್ ಇದ್ದೇ ಇದೆ. ಮಾತಾಡೋರ ಜೀವಿತದಲ್ಲಿ ಒಂದು ಡಸ್ಟ್ ಬಿನ್ ಇದೆ. ಆದ್ರೆ ಅದನ್ನ ಬಗ್ಗೆ ಮಾತಾಡೋರು ಯಾರಪ್ಪ ಅಂದ್ರೆ, ಡಸ್ಟ್ ಬಿನ್ ಹತ್ರ ಇರೋದು ನೊಣಗಳು, ನಾಯಿಗಳು, ಹೆಗ್ಗಣಗಳು. ಆದ್ರೆ ದೇವರ ಮಕ್ಕಳಾಗಿರುವವರು ಪರಿವರ್ತನೆಯನ್ನು ಗುರುತಿಸಿ ದೇವರನ್ನ ಆರಾಧಿಸಿ ತಮ್ಮ ಸಹೋದರ ಸಹೋದರಿಯರನ್ನ ಸ್ವೀಕರಿಸಿಕೊಳ್ಳುವಂಥವ್ರು. ಇನ್ನು ಮುಂದೆ ನಿಮ್ಮ ಹತ್ರ ಯಾರಾದ್ರೂ ಬಂದು ಕೇಳಿದ ಅವ್ರು ಹಿಂಗಂತೆ ಅಂತ ಅಂದ್ರೆ ಅವ್ರಿಗೆ ಹೇಳಿ, ನಾನು ನೊಣ ಆಗ್ಲಿಕ್ಕೆ ಮನಸ್ಸಿಲ್ಲ, ಹೆಗ್ಗಣ ಆಗ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಅಮ್ಮ, ಅಪ್ಪ, ನೀನು ಇಲ್ಲಿಂದ ದಾರಿ ಬಿಡ, ನೇರ